ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಎಜುಕೇಷನಲ್ ಇವ್ಯಾಲ್ಯೂಯೇಷನಿನ ಕ್ವಶನ್ ಪೇಪರ್ಸ್ 2018ಇಂದ 2023ಯವರೆಗೆ ಮತ್ತು ಲಾಸ್ಟ್ ವಿಡಿಯೋದಲ್ಲಿ ನಾನು ಇನ್ಕ್ಲೂಸಿವ್ ಎಜುಕೇಷನ್ ಬಗ್ಗೆ ಹಾಕಿದ್ದೆ, ಸಮನ್ವಯ ಶಿಕ್ಷಣದ ಬಗ್ಗೆ. ಯೂಟ್ಯೂಬಲ್ಲಿ ಹಾಕೋ ರೀಸನ್ ಇಷ್ಟೇ, ನನ್ನ ಹತ್ರ ಯಾವ ರೀತಿ ಮಟೀರಿಯಲ್ಸ್ ಅಥವಾ ಯಾವ ರೀತಿ ಕ್ವಶನ್ ಪೇಪರ್ಸ್ ಇದೆ ಅದನ್ನು ಆದಷ್ಟು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ಹಾಕ್ತಾಯಿದ್ದೀನಿ. ರೀಸನ್ ಇಷ್ಟೇ, ನಾವೊಂದು ಬಿ ಡಿ ಟೀಚರ್ ಸ್ಟೂಡೆಂಟ್ ಆಗಿ ಹುಡುಕಿದಾಗ ಪರ್ಸ್ನಲ್ಲಾಗಿ ತುಂಬ ಕಡಿಮೆ ಅವೈಲೇಬಿಲಿಟಿ ಇದೆ ಯೂಟ್ಯೂಬಲ್ಲಿ ರಿಸೋರ್ಸಸ್ಸು. ನಮ್ಮ ಹತ್ರ ಏನಿದೆ ಅಥವಾ ನನ್ನ ಹತ್ರ ಏನಿದೆ ಅದನ್ನು ಆದಷ್ಟು ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ನೀಡಿದೆ ಅವ್ರು ನೋಡ್ಕೊಳ್ತಾರೆ, ಅದೇ ರೀಸನ್. ಬಂದ ಕೂಡಲೇ ಪಿಟಿಗೆ ಹಾಕ್ತೀನಿ ಅಂತ ಅಂದ್ಕೋಬೇಡಿ, ರೀಸನ್ನು ತುಂಬ ಇದೆ. ಯಾಕಂದರೆ ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮ್ ಅಂತ ವರ್ಷನಲ್ಲಿ ಹುಡುಕಿದಾಗ ಅವೈಲೇಬಿಲಿಟಿ ತುಂಬ ಕಡಿಮೆ ಇತ್ತು. ನಾನು ಹುಡುಕಿದಾಗ ಬೀಯಿಂಗ್ ಬಿ ಡಿ ಟೀಚರ್ ಸ್ಟೂಡೆಂಟ್ ಆಗಿ ನೋಡೋದಾದರೆ ನಮಗೆ ರಿಸೋರ್ಸಸ್ ಕಮ್ಮಿ ಇದೆ ಯೂಟ್ಯೂಬಲ್ಲಿ. ಹಾಗಾಗಿ ಯಾರಿಗಾದರೂ ಒಬ್ರಿಗಾದರೂ ಯೂಸ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಈ ಒಂದು ವೀಡಿಯೋಸು. ಇನ್ನು ಇದು ಎಜುಕೇಷ್ನಲ್ ಇವ್ಯಾಲ್ಯೂಯೇಷನ್ ಅಲ್ವಾ. ನಾನು ಸಮನ್ವಯ ಶಿಕ್ಷಣಕ್ಕೆ ಹೇಳಿದ್ದೆ ಆ್ಯಕ್ಟನ್ನು ಬರೆದ್ರೆ ಒಳ್ಳೆಯದು ಅಂತ. ಅದೇ ರೀತಿ ಇಲ್ಲಿ ಸ್ಟ್ಯಾಟ್ ಇದೆ, ಎಲ್ಲರಿಗೂ ಗೊತ್ತಿರುವ ಹಾಗೆ 4th ಚಾಪ್ಟರ್ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಇದೆ. ಸ್ಟ್ಯಾಟಿಸ್ಟಿಕ್ಸ್ ಮೇನ್ಲಿ ಎಲ್ಲರೂ ಏನು ಅನ್ಕೊತಾರೆ, ಮ್ಯಾಥ್ ಬೇಸು ತುಂಬ ಟಫ್ ಇರುತ್ತೆ ಅಂತ. ಹಾಗೇನಿಲ್ಲ, ತುಂಬ ಈಸಿಯರ್ ಒನ್ ಅಂದರೆ ಕೆಲವ್ರಿಗೆ ಟಫ್ ಆಗುತ್ತೆ ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದರೆ. ಬಿಕಾಸ್ ನಾವು ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದವರಿಗೆ ಎಸ್ಸೆ ಬರೆಯೋದು, ತುಂಬ ಉದ್ದುದ್ದ ಪ್ರಬಂಧ ಆನ್ಸರ್ ಬರೆಯೋದು ಟಫ್ ಆಗುತ್ತೆ. ಮತ್ತು ಆ್ಯಕ್ಟ್ಗಳು ಅಥವಾ ಹಿಸ್ಟ್ರಿ ಈ ರಿಲೇಟೆಡ್ ಆನ್ಸರ್ ಬರೆಯೋದು ತುಂಬ ಟಫ್ ಆಗುತ್ತೆ. ಇನ್ನು ಸ್ಟ್ಯಾಟ್ ವೀಡಿಯೋಸ್ ನಿಮಗೆ ಬೇಕಂದರೆ ಎಲ್ಲ ಒಂದರಲ್ಲೇ ಕವರ್ ಮಾಡಿ ನಾವೊಂದು ಬೇಕಾದರೆ ವೀಡಿಯೋ ಹಾಕ್ತೀನಿ. ಮೀನ್, ಮೀಡಿಯನ್, ಮೋಡ್, ಸೆಂಟ್ರಲ್ ಟೆಂಡೆನ್ಸೀಸ್ ಇರ್ಬೋದು, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕರ್ವ್ ಇರ್ಬೋದು, ಹೀಗೆ ಎಲ್ಲದನ್ನು ಒಂದು ವೀಡಿಯೋದಲ್ಲಿ ಶಾರ್ಟ್ ಮಾಡಿ ಗ್ರೂಪ್ ಡಾಟಾ, ಅನ್ಗ್ರೂಪ್ ಡಾಟಾ, ವರ್ಗೀಕೃತ, ಅವರ್ಗೀಕೃತ ಅದನ್ನು ಒಂದೇ ವೀಡಿಯೋದಲ್ಲಿ ಬೇಕಾದರೆ ಹಾಕ್ತೀನಿ. ನೀವು ಕಮೆಂಟ್ ಮಾಡಿ, ನಿಮ್ಗೆ ನೀಡಿದರೆ ನಾನು ಹಾಕ್ತೀನಿ. ನೆಕ್ಸ್ಟ್ ವೀಡಿಯೋ ಅದನ್ನೇ ಹಾಕ್ತೀನಿ. ಈ ಒಂದು ವಿಡಿಯೋ ಏನಂದರೆ 2018 ಕ್ವಶನ್ ಪೇಪರ್ ಯಾವ ರೀತಿಯಾಗಿದೆ ಅಂತ. ನೀವು ಇಲ್ಲೇ ನೋಡ್ಬೋದು ಎಷ್ಟು ಕ್ವಶನ್ಸ್ ಇದೆ, ಲೆಕ್ಕ ಎಷ್ಟಿದೆ ಅಂತ. 10 ಮಾರ್ಕ್ಸಿಗೆ 5 ಲೆಕ್ಕ ಅಥವಾ ಇನ್ನೊಂದು ಎಸ್ಸೆ, ಸೊ 20 ಮಾರ್ಕ್ಸ್ ಅಲ್ಲೇ ಬಂತು. ಇನ್ನೊಂದು 5 ಮಾರ್ಕ್ಸಿಗೆ ಯಾವುದು ಮೀನಿಂದು ಕ್ವಶನ್ ಇದೆ. ಹಾಗಾಗಿ ಎಷ್ಟು ನೀಡಿದೆ, 25 ಮಾರ್ಕ್ಸ್ ಈಸಿಯಾಗಿ ಪಾಕೆಟಲ್ಲಿ ಇರುತ್ತೆ ಅಲ್ವಾ. ಲೆಕ್ಕ ಬಿಡಿಸಿದಾಗ ಆಬ್ವಿಯಸ್ಲಿ ಲೆಕ್ಕ ಸರಿ ಇದ್ದರೆ ಕರೆಕ್ಟ್ 5 ಔಟ್ ಆಫ್ 5 ಮತ್ತು 10 ಔಟ್ ಆಫ್ 10 ಕೊಡಲೇಬೇಕು ಅವರು. ಸೊ ಹಾಗಾಗಿ ಇದು 2018 ಕ್ವಶನ್ ಪೇಪರ್. ನೀವು ನೋಡ್ಬೋದು NPC ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಯೂಸಸ್ ಅಂತೂ ಎಲ್ಲ ಕಡೆ ಇದೆ. ಆಮೇಲೆ ಇನ್ನೊಂದು ನೋಡ್ಬೋದು ಇಲ್ಲಿ ಏನಂದರೆ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಹಿಸ್ಟೋಗ್ರಾಮ್ ಆ್ಯಂಡ್ ಫ್ರೀಕ್ವೆನ್ಸಿ ಪಾಲಿಗಾನ್. ಇದು 4th ಚಾಪ್ಟ್ರಿಂದನೇ ಇರೋದು. ಸೊ ಇದು 2018 ಕ್ವಶನ್ ಪೇಪರ್. ಇಲ್ಲಿ ಕೂಡ ಕ್ವಾರ್ಟೈಲ್ ಡಿವಿಯೇಷನ್ ನೋಡ್ಬೋದು. ಇನ್ನು ಕನ್ನಡ ವರ್ಷನ್ ನೋಡಿದಿದ್ರೆ ಇಲ್ಲಿದೆ ನೋಡಿ, ಕನ್ನಡ ವರ್ಷನ್ 2018. ಇದು ಕನ್ನಡ ವರ್ಷನ್. ಪಾಸ್ ಮಾಡಿ ನೀವು ನೋಟ್ ಮಾಡಿ. 10 ಮಾರ್ಕ್ಸ್ ಇದು. ಓಕೆ, ಇನ್ನು 2019 ಹೋಲಿಸ್ಟಿಕ್ ಇವ್ಯಾಲ್ಯೂಯೇಷನ್ NPC. ಇಲ್ಲಿ ನೋಡಿ, ಇಲ್ಲೂ ಕೂಡ ಪೈ ಚಾರ್ಟ್ ಬಗ್ಗೆ ಇದೆ ಒಂದು. ಈಗ ಇಲ್ಲಿ ನೋಡ್ಬೋದು, ಐದರ್ ಒಂದು ಪ್ರಾಬ್ಲಮ್, ಇನ್ನೊಂದು ಅಂದರೆ ಲೆಕ್ಕ, ಇನ್ನೊಂದು ಒಂದು ಎಸ್ಸೆ ಟೈಪಲ್ಲಿ ಬರೆಯೋದು. 20 ಮಾರ್ಕ್ಸ್ ಈಸಿಯಾಗಿ ಬರುತ್ತಲ್ವ ಲೆಕ್ಕ ಬಿಡಿಸಿದರೆ. ನೆಕ್ಸ್ಟ್ ವಿಡಿಯೋ ನಾನು ಲೆಕ್ಕ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. 2019 ಇದು ಕನ್ನಡ ವರ್ಷನ್ ಸೇಮ್. 2021 ಮುಂದೆ ಪ್ರಾಪರ್ ಆಗಿದೆ, ಅದನ್ನೇ ತೋರಿಸ್ತೀನಿ. ಸ್ವಲ್ಪ PDF ಫೋಲ್ಟ್ ಆಗಿದೆ. ಇಲ್ಲಿದೆ ನೋಡಿ 2021. 2020ಯಲ್ಲಿ ಕೋವಿಡಿಂದ ಯಾವುದೇ ರೀತಿ ಎಕ್ಸಾಮಿನೇಷನ್ಸ್ ಇಲ್ಲ. ಮೇನ್ ಡಿವಿಯೇಷನ್ ಇಲ್ಲಿ ನೋಡ್ಬೋದು. NPC, ಸೋಷಿಯೋಮೆಟ್ರಿ ಅಂತೂ ಎಲ್ಲ ಕಡೆ ಇದೆ. ಸ್ಟ್ಯಾಂಡರ್ಡ್ ಟೆಸ್ಟ್, ಅಚೀವ್ಮೆಂಟ್ ಟೆಸ್ಟ್, ಕ್ವಶನರಿ, ಇಂಟರ್ವ್ಯೂ. ಇಲ್ಲೂ ಕೂಡ ಒಂದು ಕ್ವಾರ್ಟೈಲ್ ಡಿವಿಯೇಷನ್, ಇನ್ನೊಂದು ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಮತ್ತು ಡಾಟಾ ಇಂಟರಪ್ಟ್ ಮಾಡಿ ರಿಸಲ್ಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಇದು 2021. ಇನ್ನು ನೆಕ್ಸ್ಟ್ 2023ಗೆ ಹೋಗ್ತಿದ್ದೀನಿ. ಇದ್ರ ನೆಕ್ಸ್ಟ್ 2022 ಪೇಪರ್ ಇದೆ.
ಇಲ್ಲಿ ಕೂಡ ನೀವು ನೋಡ್ಬೋದು NPC ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಕೇಳಿದ್ದಾರೆ, ಯೂಸಸ್ ಕೂಡ ಕೇಳಿದ್ದಾರೆ. ಇಲ್ಲಿ ನೋಡಿ ಇಂಟೆಲಿಜೆಂಟ್ ಟೆಸ್ಟು, ಡಯಾಗ್ನೋಸಿಕ್ ಟೆಸ್ಟು ಮತ್ತು ಹೊಲಿಸ್ಟಿಕ್ ಎವ್ಯಾಲ್ಯೂಯೇಷನ್, ರಿಟರ್ನ್ ಟೆಸ್ಟ್, ಎಷ್ಟೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ನೀವೇ ನೋಡ್ಬೋದು. ಕ್ವಾರ್ಟೈಲ್ ಡಿವಿಯೇಷನ್ನು, ಇಲ್ಲಿ ಮೀನ್, ಮೀಡಿಯನ್, ಮೋಡ್ ಮೂರು ಕ್ಯಾಲ್ಕುಲೇಟ್ ಮಾಡಬೇಕು. ಇದು 2023, ಇದು ಕನ್ನಡ ಆವೃತ್ತಿ. ನೆಕ್ಸ್ಟ್ ಇನ್ನು ನೆಕ್ಸ್ಟ್ 2022, ಇಲ್ಲೂ ಕೂಡ ಹಾಲಿಸ್ಟಿಕ್ ಇವ್ಯಾಲ್ಯೂಯೇಷನ್ ನೋಡ್ಬೋದು. ಡಿಫ್ರೆನ್ಸ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತು ಟೀಚರ್ ಮೇಡ್ ಟೆಸ್ಟ್, NPC, ನಾರ್ಮಲ್, ಪ್ರೊಬ್ಯಾಬಿಲಿಟಿ ಕರ್ವ್, ಎರಡು ಲೆಕ್ಕಗಳನ್ನು ನೋಡ್ಬೋದು. ಇನ್ನು ಕನ್ನಡ ಆವೃತ್ತಿ. ಇಲ್ಲಿವರೆಗೆ ವಿಡಿಯೋನ ನೋಡಿರ್ತೀರ. ನಾನು ತುಂಬ ಏನು ಇಲಾಸ್ಟಿಕ್ ಥರ ಎಳ್ಲಿಕ್ಕೆ ಹೋಗಲಿಲ್ಲ ವಿಡಿಯೋನ. ಎಷ್ಟು ಬೇಕೋ ಅಷ್ಟು ಕ್ವಶನ್ ಪೇಪರ್ ಅಂದಮೇಲೆ ಜಸ್ಟ್ ನೋಡಿದರೆ ಸಾಕಾಗುತ್ತೆ. ಇದರ ಕ್ವಶನ್ ಪೇಪರನ್ನು ಎಕ್ಸ್ಪ್ಲನೇಷನ್ ಬೇಕಂದರೆ ನೀವು ಕಮೆಂಟ್ ಮಾಡಿ, ನಾನು ಆನ್ಸರ್ಸನ್ನು ಕೂಡ ವಿಡಿಯೋಲಿ ಶೇರ್ ಮಾಡ್ತೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ, ಯಾರಿಗೆ ನೀಡಿದೆ. ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು. ನನ್ನ ಹತ್ರ ಯಾವ ಥರ ಒಂದು ರಿಸೋರ್ಸಸ್ ಇದೆ, ಮಟೀರಿಯಲ್ಸ್ ಇದೆ, ಈ ಥರ ವಿಡಿಯೋಲಿ ಸ್ಕ್ಯಾನ್ ಮಾಡಿ ನಾನು ಹಾಕ್ತೀನಿ. ಇಷ್ಟ ಆದರೆ ನೀವು ಶೇರ್ ಮಾಡಿ. ಮತ್ತು ಏನಾದರೂ ಇನ್ನೂ ಬೇಕಂದರೆ ನೀವು ಕಮೆಂಟ್ ಮಾಡಿ, ನಾನು ಅದನ್ನು ನೋಡಿ ರಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಅದನ್ನೇ ಹಾಕ್ತೀನಿ. ಇನ್ನು ಸ್ಟ್ಯಾಟ್ ಲೆಕ್ಕಗಳ ವಿಡಿಯೋ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ಪ್ರಿಪೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಅದನ್ನೇ ತರ್ತೀನಿ. ಇಲ್ಲಿವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.